ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಲೋರ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನೊಂದು ಎಸ್ ಎಲ್ ಸಿ ಮಾಡಲ್ ಪೇಪರ್ ಒಂದರ ಕ್ವಶನ್ ಪೇಪರ್ ಒಂದರ ಮಾದರಿ ಉತ್ತರಗಳ ಜೊತೆ ಎಕ್ಸ್ಪ್ಲೇನ್ ಸಹಿತ ಮಾಡಲು ಬರ್ತಾ ಇದ್ದೀವಿ. ಸೊ ಎಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾನು ಇಂದು ಸಮಾಜ ವಿಜ್ಞಾನದ ಕನ್ನಡ ಮಾಧ್ಯಮದಲ್ಲಿರುವಂತಹ ಉತ್ತರವನ್ನು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನಮ್ಮ ಹಳೆಯ ಒಂದು ವಿಡಿಯೋಗಳನ್ನು ನೋಡಿಲ್ಲವೋ ನೋಡಿ ಅದರ ಒಂದು ಉಪಯೋಗ ಪಡೆದುಕೊಂಡು ಎಸ್ ಎಲ್ ಸಿಯಲ್ಲಿ ಈ ವರ್ಷ ಬರುವಂತಹ ಬೋರ್ಡ್ ಎಕ್ಸಾಮಲ್ಲಿ ಹೆಚ್ಚಿನ ಅಂಕವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ನಾವು ಇಂದು 3 ಅಂಕದ ಪ್ರಶ್ನೆಗಳ ಬಗ್ಗೆ ವಿವರಣೆಯನ್ನು ನೋಡ್ತಾ ಹೋಗೋಣ. ಸೊ ಕೊನೆಯ ವಿಡಿಯೋದಲ್ಲಿ ನಾವು 1ನೇ ಮೇನ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ, 2ನೇ ಮೇನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ, 3ನೇ ಮೇನ್ ಬಗ್ಗೆ ಸಹಿತ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋದು 4ನೇ ಮೇನಲ್ಲಿ ಬರುವಂಥ ಪ್ರಶ್ನೆಗಳಿಗೆ 6 ವಾಕ್ಯದಲ್ಲಿ ಅಥವಾ 6 ಅಂಶಗಳಲ್ಲಿ ಉತ್ತರಿಸಿ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದರೆ ಇಲ್ಲಿ ಈ ಒಂದು ಪ್ರಶ್ನೆಯನ್ನು ಬರೆಯುವಾಗ ನಿಮ್ಮ ಉತ್ತರ ಯಾವ ಒಂದು ವ್ಯವಸ್ಥೆಯಲ್ಲಿ ಇರಬೇಕು ಅಲ್ವಾ? ಸೊ ಅದು ಇಂಪಾರ್ಟೆಂಟೆ. ಸರ್ ಎಷ್ಟು ಅಂಕ ಬರೀಬೇಕು ಸರ್ ಅವರೇ ಹೇಳಿಬಿಟ್ಟಿದ್ದಾರೆ 6 ವಾಕ್ಯದಲ್ಲಾದರೂ ಬರಿಬೋದು ಅಥವಾ 6 ಅಂಶದಲ್ಲಿ ಬರಿಬೋದು. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಎಷ್ಟು ಅಂದರೆ 3 ಇರುತ್ತೆ, ಹೌದಾ? ಸೊ 3 ಇದ್ದಾಗ ಒಂದು ಅಂಶಕ್ಕೆ ಅರ್ಧ ಮಾರ್ಕ್ಸ್ = 6 ಅಂಶಗಳಿಗೆ 3 ಮಾರ್ಕ್ಸ್ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಸಿಗುವಂಥವು. ಆಲ್ಮೋಸ್ಟ್ ಆಲ್ ನಾವು ಸಜೆಷನ್ ಮಾಡೋದು ನಿಮಗೆ ಉತ್ತರಗಳು ಯಾವ ರೀತಿಯಲ್ಲಿ ಇರಬೇಕಪ್ಪ ಅಂದರೆ ಅಂಶಗಳ ರೂಪದಲ್ಲಿ ಇರಬೇಕು. ಅಂಶಗಳಂದ್ರೆ ಏನು ಸರ್? ಪಾಯಿಂಟ್ಸ್ ರೂಪದಲ್ಲಿ ನಿಮ್ಮ ಉತ್ತರಗಳು ಇದ್ದಾಗ ಮೌಲ್ಯಮಾಪಕರ ಒಂದು ವ್ಯವಸ್ಥೆಯಲ್ಲಿ ನೀವು ಆ ಅಂಕಗಳನ್ನು ಪೂರ್ಣ ಪ್ರಮಾಣದಲ್ಲಿ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಸೊ ಬನ್ನಿ ಈ ಒಂದು 4ನೇ ಮೇನಲ್ಲಿರುವಂತಹ 25ನೇ ಕ್ವೆಶನ್ ಬಗ್ಗೆ ನಾವು ಇಂದು ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ 25ನೇ ಕ್ವೆಶನ್ ಏನು ಹೇಳುತ್ತೆ? ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ವಿವರಿಸಿ. ಈ ಒಂದು ಪ್ರಶ್ನೆಯಲ್ಲಿರುವಂಥ ಕೀವರ್ಡ್ ಅಂತ ನಾನು ಇದನ್ನ ಕರಿತೀನಿ. ಏನು ಗೊತ್ತಾ? ಕೀವರ್ಡ್ ಇದೇ ನಿಮಗೆ ಉತ್ತರವನ್ನು ಹುಡುಕೊಳ್ಳುವಂಥದ್ದು. ಏನು ಸರ್? ಕಾರಣವಾದ ಅಂಶಗಳು. ಯಾವುದಕ್ಕೆ? ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯೋದಕ್ಕೆ ಕಾರಣವಾದ ಅಂಶಗಳನ್ನು ವಿವರಿಸಿ ಅಂತ ಹೇಳ್ತಾನೆ. ಸೊ ಭಾರತಕ್ಕೆ ಜಲಮಾರ್ಗವನ್ನು ಯಾವ ಕಾರಣದಿಂದ ಕಂಡುಹಿಡಿದ್ರು ಅಂದರೆ, ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿದ್ದರು. ಆ ವಶಪಡಿಸಿಕೊಂಡಿದ್ದರ ಪರಿಣಾಮ ಆ ಒಂದು ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಬಂದಿದ್ದು. ಆ ಟರ್ಕರ ನಿಯಂತ್ರಣಕ್ಕೆ ಬಂದಿದ್ದರ ಪರಿಣಾಮ ಆ ಟರ್ಕರು ಅವರು ವ್ಯಾಪಾರದ ಮೇಲೆ ತೀವ್ರ ಥರದ ತೆರಿಗೆಗಳನ್ನು ವಿಧಿಸತೊಡಗಿದರು. ಇದರಿಂದ ವರ್ತಕರಿಗೆ ವ್ಯಾಪಾರ ಲಾಭದಾಯಕವಾಗಲಿಲ್ಲ. ಸೊ ಹಾಗಾಗಿ ಯುರೋಪಿನ ರಾಜರು ನಾವಿಕರಿಗೆ ಪ್ರೋತ್ಸಾಹವನ್ನು ನೀಡಿದರು. ಅದರ ಸಲುವಾಗಿ ಮತ್ತೆ ದಿಕ್ಸೂಚಿಗಳು, ಅಸ್ಟ್ರೋಲ್ಯಾಬ್ಸ್, ಸಿಡಿಮದ್ದು ಮೊದಲಾದವುಗಳ ವೈಜ್ಞಾನಿಕ ಆವಿಷ್ಕಾರವಾಯಿತು. ಈ ಎಲ್ಲ ಅಂಶಗಳು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದಂತಹ ಅಂಶಗಳು ಅಂತ ಹೇಳ್ತವೆ. ನೆಕ್ಸ್ಟು ಈ ಒಂದು 25ನೇ ಕ್ವೆಶನಲ್ಲಿ ಬರುವಂಥದ್ದು ಮಲ್ಟಿಪಲ್ ಚಾಯ್ಸ್ ಅಥವಾ ಅನ್ನುವಂಥದ್ದು, ಮತ್ತೊಂದು ಅಥವಾ ಬಹು ಆಯ್ಕೆಯಲ್ಲಿ ಬರುವಂಥ ಅಥವಾ ಪ್ರಶ್ನೆ ಏನು? ಬ್ರಿಟಿಷ್ ಭೂಕಂದಾಯ ಪದ್ಧತಿಯಿಂದ ಭಾರತೀಯ ರೈತರ ಮೇಲಾದ ಪರಿಣಾಮಗಳನ್ನು ವಿವರಿಸಿ. ಬ್ರಿಟಿಷರು ಭೂಕಂದಾಯ ನೀತಿಯನ್ನು ತಂದಿದ್ರು. ಅಂಥ ನೀತಿ ಭಾರತದ ರೈತರ ಮೇಲೆ ಹಲವಾರು ರೀತಿಯಾದ ಪರಿಣಾಮಗಳನ್ನು ಬೀರಿತು. ಆ ಪರಿಣಾಮಗಳನ್ನು ನೀವು ಇಲ್ಲಿ ಬರಿಬೇಕಾಗುತ್ತೆ. ಎಫೆಕ್ಟ್ ಅಂತಲೂ ಸಹಿತ ನಾವು ಕರಿತೀವಿ. ಫಸ್ಟ್ ಪಾಯಿಂಟ್, ರೈತರನ್ನು ಶೋಷಿಸುವ ಹೊಸ ಜಮೀನ್ದಾರ್ ವರ್ಗ ಸೃಷ್ಟಿಯಾಯಿತು ಈ ಒಂದು ಭೂಕಂದಾಯ ಪದ್ಧತಿಯಿಂದ. ಸೊ ನೆಕ್ಸ್ಟ್ ಪಾಯಿಂಟ್, ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾದರು. ಹಲವಾರು ರೀತಿಯ ತೆರಿಗೆಗಳನ್ನು ವಿಧಿಸೋಕೆ ಅವರು ಆರಂಭವಾಗಿದ್ದರು, ರೈತರು ಕಷ್ಟಕ್ಕೆ ಒಳಗಾಗಿದ್ರು. ನೆಕ್ಸ್ಟ್ ಪಾಯಿಂಟ್, ಭೂಮಿ ಅನ್ನುವುದು ಮಾರಾಟವಾದಂಥ ವಸ್ತುವಾಯಿತು ಆ ನಂತರ. ನೆಕ್ಸ್ಟ್ ಪಾಯಿಂಟು, ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸಲು ಭೂಮಿಯನ್ನು ಪರಭಾರೆಯನ್ನು ಮಾಡಿದರು. ಬೇರೆಯವರಿಗೆ ಅವರಿಗೆ ನೋಡಿದರು, ನಮಗೆ ಕಂದಾಯ ಕಟ್ಟಕ್ಕಾಗಲ್ಲ ತಳಪ್ಪ ಭೂಮಿಯನ್ನು ಪರಭಾಯ ಮಾಡಿದರು.
ಕೃಷಿ ಕ್ಷೇತ್ರ ಅನ್ನುವಂಥದ್ದು ವಾಣಿಜ್ಯೀಕರಣಗೊಂಡಿತು. ಕೃಷಿ ಕ್ಷೇತ್ರ ಅನ್ನುವಂಥದ್ದು ವಾಣಿಜ್ಯೀಕರಣಗೊಂಡಿತು. ಹಣದ ಲೇವಾದೇವಿಗಾರರು ಬಲಿಷ್ಠರಾಗತೊಡಗಿದರು. ಸೊ ಹಣದ ಲೇವಾದೇವಿಗಾರರು ಭಾಳ ಬಲಿಷ್ಠರಾದರು ಅಂತ ಹೇಳ್ತಾನೆ. ನೆಕ್ಸ್ಟ್, ರೈತರು ಸಾಲದಲ್ಲಿಯೇ ಹುಟ್ಟಿ ಸಾಲದಲ್ಲಿಯೇ ಬೆಳೆದು ಸಾಲದಲ್ಲಿಯೇ ಸಾಯುವಂಥ ವ್ಯವಸ್ಥೆಗೆ ಈ ಭೂಕಂದಾಯ ನೀತಿ, ಬ್ರಿಟಿಷರ ಭೂಕಂದಾಯ ನೀತಿ ದಬ್ಬಿತು ಅಂತ ಹೇಳ್ತಾನೆ. ಸೊ ಈ ಎಲ್ಲ ಅಂಶಗಳು, ಪಾಯಿಂಟ್ಸ್ಗಳು ಬ್ರಿಟಿಷರ ಭೂಕಂದಾಯ ಪದ್ಧತಿಯಿಂದ ಭಾರತೀಯ ರೈತರ ಮೇಲಾದಂತಹ ಪರಿಣಾಮಗಳ ಅಂಶಗಳಾಗಿದ್ದಾವೆ. ಈ ಅಂಶಗಳನ್ನೆಲ್ಲವನ್ನೂ ಸಹಿತ ನೀವು ಕಲಿತು ಈ ಒಂದು ಪ್ರಶ್ನೆಗೆ 3ಕ್ಕೆ 3 ಅಂಕಗಳನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಿ ಅಂತ ಹೇಳ್ತಾ ಮುಂದಿನ ಕ್ವಶನಿಗೆ ಹೋಗ್ಬಿಡೋಣ. ಮುಂದಿನ ಕ್ವಶನ್ ಏನು ಸರ್? 26ನೇ ಕ್ವಶನ್. ಎಷ್ಟನೇ ಕ್ವಶನ್ನು? 26ನೇ ಕ್ವಶನ್ ಏನು ಹೇಳುತ್ತೆ? ಅರಣ್ಯಗಳು ನಮಗೆ ಹಾಗೂ ಪರಿಸರಕ್ಕೆ ಅತ್ಯಂತ ಉಪಯುಕ್ತವಾಗಿವೆ ಹೇಗೆ? ಅರಣ್ಯಗಳ ನಮಗೆ ಹಾಗೂ ಪರಿಸರಕ್ಕೆ ಅತ್ಯಂತ ಉಪಯುಕ್ತವಾಗಿವೆ ಹೇಗೆ? ಇದರ ಅರ್ಥ ಒಂದೇ, ಅರಣ್ಯದ ಉಪಯೋಗವನ್ನು ಬರೀಬೇಕು. ಕಾಡಿನ ಉಪಯೋಗ ನೀವು ತಿಳ್ಕೊಂಬಿಡ್ಬೇಕು. ಇಲ್ಲಿ ಉಪಯುಕ್ತವಾಗಿವೆ, ಇಟ್ ಮೀನ್ಸ್ ಸೇಮ್ ವರ್ಡ್, ಉಪಯೋಗ. ಉಪಯೋಗ. ಸೊ ಅರಣ್ಯದಿಂದ ನಮಗೇನು ಸಿಗುತ್ತೆ? ಅರಣ್ಯದಿಂದ ನಮಗೆ ಶುದ್ಧ ವಾಯು ಸಿಗುತ್ತೆ, ಆಹಾರ ಸಿಗುತ್ತೆ, ಹಾಗೂ ಮೇಯಿಸಲು ಆಹಾರವನ್ನು ಸಹಿತ ಅದು ಪೂರೈಸುತ್ತದೆ. ಅಂದರೆ ಶುದ್ಧ ವಾಯು, ಆಹಾರ ಹಾಗೂ ಮೇವನ್ನು ಪೂರೈಸುತ್ತದೆ. ನೆಕ್ಸ್ಟ್, ಕಾಡಿನಿಂದ ಏನು ಸಿಗುತ್ತೆ? ಕಾಡು ಹೆಚ್ಚು ಬೆಳೆಯೋದ್ರಿಂದ ಉತ್ತಮವಾದಂಥ ಮಳೆ ತರಲು ಕಾಡು ಅಥವಾ ಗಿಡಗಳು ಸಹಾಯಕವಾಗಿವೆ. ನೆಕ್ಸ್ಟ್ ಪಾಯಿಂಟ್, ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತವೆ. ಹಲವಾರು ಮರ ಗಿಡಗಳನ್ನು ಬೆಳೆಸೋದ್ರ ಮೂಲಕ ನಾವು ಮಣ್ಣಿನ ಸವೆತವನ್ನು ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟು, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದೆ. ಹೇಗೆ ನಾವು ನಮ್ಮ ಮನೆಗಳನ್ನು ಆಶ್ರಯ ತಾಣವನ್ನಾಗಿ ಮಾಡ್ಕೊಂಡಿದ್ದೆವೋ, ಪ್ರಾಣಿ ಪಕ್ಷಿಗಳಿಗೆ ಅಡವಿಯ ಆಶ್ರಯ ತಾಣ. ಅಂಥ ಸಂದರ್ಭದಲ್ಲಿ ಔಷಧೀಯ ಸಸ್ಯಗಳು ಆಗಾರವಾಗಿವೆ, ಕಾಡಿನಲ್ಲಿ ಅಂತ ಲಭ್ಯವಾಗಿವೆ ಅಂತ ಹೇಳ್ಬೋದು. ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಆ ಒಂದು ಅರಣ್ಯ, ದಟ್ಟವಾದ ಅರಣ್ಯ ಕಾಡುಗಳು. ಉದ್ಯೋಗ ಅವಕಾಶಗಳನ್ನು ಒದಗಿಸುತ್ತವೆ. ಜೈವಿಕ ಪರಿಸರ ಸಮತೋಲನವನ್ನು ಕಾಪಾಡುತ್ತವೆ. ಈ ಮೂಲಕ ನಮಗೆ ಪರಿಸರ ಅತ್ಯಂತ ಉಪಯುಕ್ತವಾದಂತಹ ಸಂಪನ್ಮೂಲ ಅಂತಲೂ ಸಹಿತ ನಾವು ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಅಥವಾ ಅನ್ನುವುದು ಈ ಪ್ರಶ್ನೆಯಲ್ಲಿ ಮತ್ತೊಂದು ಎಂಥದ್ದು? ಅಥವಾ ಅನ್ನೋದು ಬಂದಿದೆ. ದೂರ ಸಂವೇದಿ ತಂತ್ರಜ್ಞಾನವು ಇಂದು ಅತ್ಯಂತ ಅವಶ್ಯಕವಾಗಿದೆ ಹೇಗೆ? ದೂರ ಸಂವೇದಿ ತಂತ್ರಜ್ಞಾನ ಅತ್ಯಂತ ಅವಶ್ಯಕ ಇವತ್ತಿನ ದಿನದಲ್ಲಿ ಹೇಗೆ? ಸೊ ಆ ಕಾಲದ ಅವಧಿಯಲ್ಲಿನ ನೈಜ ಸ್ಪಷ್ಟ ಮಾಹಿತಿಯನ್ನು ಅದು ನಮಗೆ ದೊರಕಿಸುವಂಥದ್ದೇ, ಹಾಗಾಗಿ ಭಾಳ ಅವಶ್ಯಕ. ನೆಕ್ಸ್ಟ್, ಇದರಿಂದ ಪಡೆಯುವ ಮಾಹಿತಿಯನ್ನು ಸುಲಭವಾಗಿ ಕಂಪ್ಯೂಟರ್ಗಳಿಂದ ವಿಶ್ಲೇಷಿಸಬಹುದು. ಈ ಒಂದು ಮಾಹಿತಿಯನ್ನು ಪಡ್ಕೊಂಡು ಅದನ್ನು ಕಂಪ್ಯೂಟ್ರಲ್ಲಿ ಭಾಳ ಅನಲೈಸ್ ಮಾಡ್ಬೋದು ಈಸಿ ವೇದಲ್ಲಿ ಅಂತ ಹೇಳ್ತಾರೆ. ಜೊತೆಗೆ ನೆಕ್ಸ್ಟ್ ಪಾಯಿಂಟ್, ಕಡಿಮೆ ವೆಚ್ಚದ ಮಾಹಿತಿ ಸಂಗ್ರಹಣೆಗೆ ವಿಧಾನವಾಗಿದೆ. ಹವಾಮಾನದ ವೈಪರೀತ್ಯವಿದ್ದರೂ ಸಹಿತ ಚಿತ್ರವನ್ನು ಅದು ನಮಗೆ ಕೊಡುವಂಥ ವ್ಯವಸ್ಥೆ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್, ನೈಸರ್ಗಿಕ ವಿಕೋಪಗಳ ಪ್ರಭಾವದ ಪ್ರದೇಶ ಹಾಗೂ ಅನಾಹುತಗಳ ತೀವ್ರತೆಯ ಅಧ್ಯಯನಕ್ಕೆ ಬಹಳ ಉಪಯುಕ್ತವಾದಂತಹ ಸಾಧನವಾಗಿದೆ. ದೂರ ಸಂವೇದಿ ಸಾಧನ, ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಅಂತ ಸಹಿತ ಕರೀತಾರೆ. ಅದಕ್ಕೆ ಭೂಬಳಕೆ, ಅರಣ್ಯ, ಜಲರಾಶಿ, ವಸತಿ, ಬೆಳೆ, ಹಂಚಿಕೆ ಇತ್ಯಾದಿ ಅಂಶಗಳನ್ನು ಭಾಳ ಈಸಿಯಾಗಿದ್ದರಿಂದ ಸರ್ವೆ ಮಾಡಬಹುದು. ನೈಸರ್ಗಿಕ ಸಂಪನ್ಮೂಲಗಳ ವಿಶ್ಲೇಷಣೆಯಲ್ಲಿ ಭಾಳ ಅಗತ್ಯವಾಗಿದೆ ದೂರ ಸಂವೇದಿ ತಂತ್ರಜ್ಞಾನ. ಸೊ ಇದು ಈ ಒಂದು 26ರಲ್ಲಿ ಬರುವಂತಹ ಅಥವಾ ಅದರಲ್ಲಿ ಬರುವಂಥ ಪ್ರಶ್ನೆ. ಸೊ ಎಲ್ಲ ಅಂಶಗಳನ್ನು ನೀವು ಬರೆದಾಗ 3ಕ್ಕೆ 3 ಅಂಕಗಳನ್ನು ಭಾಳ ಸರಳವಾಗಿ ಪಡೆಯಬಹುದು ಅಂತ ಹೇಳ್ಬೋದು. ನೆಕ್ಸ್ಟು 27ನೇ ಪ್ರಶ್ನೆ ಏನು ಹೇಳುತ್ತೆ? 27ನೇ ಪ್ರಶ್ನೆ, ಗ್ರಾಮೀಣ ಭಾರತದಲ್ಲಿನ ಆರ್ಥಿಕ ಪರಿಸ್ಥಿತಿಯನ್ನು ವಿವರಿಸಿ ಅಂತ ಹೇಳ್ಯಾನೆ.
ಸೊ ವಿವರಿಸಿ, ಏನು ವಿವರಿಸಿ? ಆರ್ಥಿಕ ಪರಿಸ್ಥಿತಿಯನ್ನು ವಿವರಿಸಿ. ಎಲ್ಲಿ ಇರುವಂಥ ಆರ್ಥಿಕ ಪರಿಸ್ಥಿತಿ? ದ ರೂರಲ್ ಏರಿಯಾ, ಅಂದರೆ ಗ್ರಾಮೀಣ ಪ್ರದೇಶದ ಇಂದಿನ ಸ್ಥಿತಿಗತಿಯನ್ನು ಬರೆದ್ರೆ ಮುಗಿತಪ್ಪ ಅಷ್ಟೇ. ಭಾಳ ಈಸಿ ಇದ್ದಾವೆ ಪಾಯಿಂಟು. ಸೊ ಕಲಿಯೋಣ ಆನ್ಸರನ್ನು ನಾವು ಇವಾಗ. ಫಸ್ಟ್ ಪಾಯಿಂಟು, ಗೃಹ ಕೈಗಾರಿಕೆಗಳು ಇಂದಿನ ಭಾರತದ ಗ್ರಾಮೀಣ ಪ್ರದೇಶದಲ್ಲಿ ಕಣ್ಮರೆ ಆಗುತ್ತವೆ, ಅದರಿಂದ ಆರ್ಥಿಕ ಪರಿಸ್ಥಿತಿ ಭಾಳ ನಿಜನೀಯ. ನೆಕ್ಸ್ಟ್, ಗ್ರಾಮೀಣ ಜನರ ಆರ್ಥಿಕ ಸ್ಥಿತಿ ಉತ್ತಮವಾಗಿಲ್ಲ. ನೆಕ್ಸ್ಟ್, ಬಡತನ ಹೆಚ್ಚಾಗಿದೆ. ನೆಕ್ಸ್ಟ್, ಉದ್ಯೋಗಾವಕಾಶಗಳು ಕಡಿಮೆಯಾಗಿದ್ದಾವೆ. ಆದಾಯ ತುಂಬ ಕಡಿಮೆ ಇದೆ. ಅನಕ್ಷರತೆ ಎದ್ದು ಕಾಣುತ್ತದೆ. ಅಪೌಷ್ಟಿಕತೆ ಕಂಡುಬರುತ್ತದೆ. ಮೂಲಭೂತ ಸೌಕರ್ಯಗಳ ಕೊರತೆ ಕಂಡುಬರುತ್ತದೆ. ಈ ಎಲ್ಲ ಅಂಶಗಳು ಭಾರತದಲ್ಲಿರುವಂತಹ ಗ್ರಾಮೀಣ ಆರ್ಥಿಕ ಪರಿಸ್ಥಿತಿಯ ಅಂಶಗಳಾಗಿದ್ದಾವೆ. ಈ ಅಂಶಗಳನ್ನು ನೀವು ಬರೆಯೋದ್ರ ಮೂಲಕ 3ಕ್ಕೆ 3 ಅಂಕಗಳನ್ನು ಪಡೆಯಬಹುದು. ನೆಕ್ಸ್ಟ್, ಅಥವಾ ಈ ಒಂದು ಪ್ರಶ್ನೆಯಲ್ಲಿ ಬರುವಂಥದ್ದು ಮತ್ತೆ ಅಥವಾ ಅನ್ನೋ ಪ್ರಶ್ನೆಗೆ ಉತ್ತರ. ಏನು ಸರ್ ಪ್ರಶ್ನೆ? ಕೇಂದ್ರ ಸರ್ಕಾರದ ತೆರಿಗೆಯೇತರ, ವೆರಿ ಕ್ಲಿಯರ್, ಇಲ್ಲೊಂದು ಸ್ವಲ್ಪ ತಿಳ್ಕೊಬೇಕು. ತೆರಿಗೆಯೇತರ ಆದಾಯದ ಮೂಲಗಳು ಯಾವ್ಯಾವು? ಸೊ ತೆರಿಗೆಯನ್ನು ಹಾಕಿ ಸರ್ಕಾರ ತೆರಿಗೆಯನ್ನು ಪಡೆದುಕೊಳ್ಳೋದು ಒಂದು ವಿಧಾನ ಆದರೆ, ತೆರಿಗೆಯಿಂದ ಬೇರೆ ಬೇರೆ ಮೂಲಗಳಿಂದ ಸರ್ಕಾರಕ್ಕೆ ಆದಾಯ ಬರುತ್ತೆ. ಆ ಮೂಲಗಳನ್ನು ಬರೀಬೇಕು ಕೇಂದ್ರ ಸರ್ಕಾರದಲ್ಲಿ. ಉತ್ತರ ಈ ರೀತಿ ಇದ್ದಾವೆ. ಫಸ್ಟ್ ಪಾಯಿಂಟ್, ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭದಿಂದ ದೇಶಕ್ಕೆ ಸರ್ಕಾರಕ್ಕೆ ತೆರಿಗೆ ಹೋಗುತ್ತೆ. ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವ ಆದಾಯ, ಸಾರ್ವಜನಿಕ ಉದ್ಯಮಗಳು ಗಳಿಸುವ ಆದಾಯ. ನೆಕ್ಸ್ಟ್ ಪಾಯಿಂಟ್, ನಾಣ್ಯ ಮತ್ತು ಟಂಕಸಾಲೆಯಿಂದ ಬರುವ ಆದಾಯ, ವಿವಿಧ ರೀತಿಯ ಶುಲ್ಕ ಮತ್ತು ದಂಡಗಳು ಇತ್ಯಾದಿಗಳಿಂದ ಬರುವ ಆದಾಯ. ಈ ಎಲ್ಲ ಆದಾಯಗಳು ತೆರಿಗೆಯೇತರ, ನಾನ್ ಟ್ಯಾಕ್ಸೇಬಲ್ ಅಂತ ಬರುವಂತಹ ತೆರಿಗೆ, ಇವು ಸರ್ಕಾರಕ್ಕೆ ಕೊಡುವಂಥವು. 28ನೇ ಕ್ವಶನ್, 28 ಕ್ವಶನ್ ಏನು? ಅಂಚೆ ಕಚೇರಿಗಳು ನಡೆಸುವ ಆರ್ಥಿಕ ವ್ಯವಹಾರಗಳು ಯಾವುವು? ಅಂದರೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತ ಕೇಳೋಣ. ಸೊ ನಮ್ಮ ಹಳ್ಳಿಯಲ್ಲಿ ಇರುವಂತಹ ಅಂಚೆ ಕಚೇರಿಗಳು, ಹೌದಾ, ಅಲ್ಲಿ ಸಹಿತ ಆರ್ಥಿಕ ವ್ಯವಹಾರಗಳು ನಡೀತವೆ. ಅಂದರೆ ಆ ಫಂಕ್ಷನ್, ಅಂದರೆ ಅಂಚೆ ಕಚೇರಿಯಲ್ಲಿ ನಡೆಯುವಂಥ ವ್ಯವಹಾರಗಳ ಬಗ್ಗೆ ನಡೀಬೇಕು. ಅಲ್ಲಿ ಯಾವ್ಯಾವ ರೀತಿಯಾದಂಥ ವ್ಯವಹಾರಗಳು ನಡೀತವೆ. ಸೊ ಅಲ್ಲಿಯೂ ಸಹಿತ ಬ್ಯಾಂಕ್ಗಳಲ್ಲಿ ನಡೆಯುವಂತಹ ವ್ಯವಹಾರಗಳು ನಡೀತವೆ, ಹೌದಾ. ಸೊ ಅಲ್ಲಿ ಏನು ಸರ್? ಫಸ್ಟ್ ಪಾಯಿಂಟ್, ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುತ್ತದೆ. ನೆಕ್ಸ್ಟ್ ಪಾಯಿಂಟು, ಅಂಚೆ ಉಳಿತಾಯ ಖಾತೆಗಳನ್ನು ಆರಂಭಿಸಿದೆ. ಕಿಸಾನ್ ವಿಕಾಸ್ ಪತ್ರಗಳನ್ನು ನೀಡುತ್ತದೆ. ನೆಕ್ಸ್ಟ್ ಪಾಯಿಂಟು, ಅಂಚೆ ವಿಮೆ ಯೋಜನೆ, ನಿವೃತ್ತಿ ವೇತನ ಯೋಜನೆ, ಹಣವನ್ನು ವರ್ಗಾಯಿಸಬಹುದು. ಸೊ ನೋಡ್ರಿ, ನಾವು ಬ್ಯಾಂಕಲ್ಲಿ ಯಾವ ರೀತಿಯಾದಂತಹ ವ್ಯವಹಾರಗಳನ್ನು ಮಾಡುತ್ತವೋ, ಸೊ ಅದೇ ರೀತಿಯಾದಂಥ ವ್ಯವಹಾರಗಳನ್ನು ಪೋಸ್ಟ್ ಆಫೀಸಲ್ಲಿ ಸಹಿತ ಮಾಡ್ತೀವಿ. ಸೊ ಅದನ್ನೇ ಇಲ್ಲಿ ಅಂಚೆ ಕಚೇರಿಗಳು ನಡೆಸುವ ಆರ್ಥಿಕ ವ್ಯವಹಾರಗಳು ಯಾವುವು ಅಂತ ಕೇಳಿದ್ದಾನೆ. ಸೊ ಇಷ್ಟು ಪಾಯಿಂಟನ್ನು ಬರೋದ್ರ ಮೂಲಕ ನೀವು 3ಕ್ಕೆ 3 ಅಂಕಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ, ಈ 28ನೇ ಪ್ರಶ್ನೆಯಲ್ಲಿ ಬರುವಂಥ ಅಥವಾ ಪ್ರಶ್ನೆಯನ್ನು ನೋಡೋಣ. ROR ಯಾವುದಿದೆ ಪ್ರಶ್ನೆ? ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳ ವಹಿಸುವ ಪಾತ್ರವೇನು? ಉದ್ಯಮಿಗಳು ವಹಿಸುವ ಪಾತ್ರವೇನು? ಸೊ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳು ಬಹಳ ರೀತಿಯ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾರೆ. ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಜನರ ಉಳಿತಾಯವನ್ನು ಬಂಡವಾಳ ರೂಪದಲ್ಲಿ ಸಂಗ್ರಹಿಸ್ತಾರೆ. ಜನರಲ್ಲಿ ಇರುವಂತಹ ಉಳಿತಾಯ ಹಣವನ್ನು ಅವರು ಬಂಡವಾಳ ರೂಪದಲ್ಲಿ ಸಂಗ್ರಹಿಸ್ತಾರೆ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟು, ಉದ್ಯೋಗಗಳನ್ನು ಒದಗಿಸುತ್ತಾರೆ. ಅವರು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್, ದೇಶದ ಆದಾಯ ಮತ್ತು ತಲವರಮಾನವನ್ನು ಹೆಚ್ಚಿಸುತ್ತಾರೆ. ದೇಶದಲ್ಲಿ ಆದಾಯ ಮತ್ತು ತಲವರಮಾನವನ್ನು ಹೆಚ್ಚಿಸುತ್ತಾರೆ. ನೆಕ್ಸ್ಟ್ ಪಾಯಿಂಟ್, ಮಾರುಕಟ್ಟೆಗಳನ್ನು ಅಭಿವೃದ್ಧಿಪಡಿಸುತ್ತಾರೆ. ನೆಕ್ಸ್ಟ್ ಪಾಯಿಂಟ್, ಉತ್ತಮ ವಸ್ತುಗಳನ್ನು ಕಡಿಮೆ ದರದಲ್ಲಿ ಒದಗಿಸುವವರು. ನೆಕ್ಸ್ಟ್ ಪಾಯಿಂಟ್, ಜನರ ಜೀವನ ಮಟ್ಟ ಉತ್ತಮಗೊಳ್ಳಲು ಶ್ರಮಿಸುತ್ತಾರೆ. ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುತ್ತಾರೆ. ಸಮಾಜದ ಏಳಿಗೆಗೆ ಸಹಾಯ ಮಾಡುತ್ತಾರೆ. ದೇಶದ ರಫ್ತು ವ್ಯಾಪಾರವನ್ನು ಹೆಚ್ಚಿಸುತ್ತಾರೆ. ಪ್ರಾಂತೀಯ ತಾರತಮ್ಯಗಳನ್ನು ನಿವಾರಿಸುತ್ತಾರೆ. ಸೊ ಇದು ಎಲ್ಲ ಅಂಶಗಳು ಈ ಒಂದು ಪ್ರಶ್ನೆಗೆ ಬರುವಂತಹ ಉದ್ಯಮಿದಾರರು
ದೇಶದ ಅಭಿವೃದ್ಧಿಯಲ್ಲಿ ವಹಿಸುವಂಥ ಪಾತ್ರಗಳು. ಈ ಎಲ್ಲ ಅಂಶಗಳನ್ನು ಬರೆದ ನೀವು 3ಕ್ಕೆ 3 ಅಂಕಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ನು 29 ಏನು ಕ್ವಶನ್ನು? ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಜಾರಿಗೆ ತಂದ ಸುಧಾರಣಾ ಕಾರ್ಯಗಳು ಯಾವುವು? ಸಾಮಾಜಿಕ ಧಾರ್ಮಿಕ ಸುಧಾರಣೆ ಎನ್ನುವ ಪಾಠದಲ್ಲಿ ಬರುವಂಥ ಪ್ರಶ್ನೆ ಇದು, ಹೌದಾ? ಇದಕ್ಕೆ ಉತ್ತರ ಏನು ಬರಬೇಕು? ನಾವು ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ, ನಾರಾಯಣ ಗುರುಗಳವರು ಜಾರಿಗೆ ತಂದಂತಹ ಕಾರ್ಯಕ್ರಮವನ್ನು ನಾವು ಸುಧಾರಣೆ ಕಾರ್ಯಕ್ರಮವನ್ನು ಬರೀಬೇಕಾಗುತ್ತೆ. ಸೊ ಅದರಲ್ಲಿ ನೋಡ್ಕೊತ ಹೋದಾಗೆ ಫಸ್ಟ್ ಒನ್, ಹಿಂದುಳಿದ ಮತ್ತು ಶೋಷಣೆಗೆ ಒಳಗಾದ ಸಮುದಾಯಗಳ ಸಬಲೀಕರಣದ ಗುರಿಯನ್ನು ಅವರು ಹಾಕ್ಕೊಂಡಿದ್ರು. ಕೇರಳದಲ್ಲಿ ನೆಕ್ಸ್ಟ್ ಪಾಯಿಂಟ್, ಸಾಮಾಜಿಕ ಪ್ರತಿರೋಧದ ಚಳುವಳಿಗಳನ್ನು ಪ್ರಾರಂಭಿಸಿದರು. ನೆಕ್ಸ್ಟ್ ಪಾಯಿಂಟ್, ಮನುಷ್ಯನು ಘನತೆಯಿಂದ ಬದುಕುವ ಸಮಾಜದ ನಿರ್ಮಾಣದ ಉದ್ದೇಶವನ್ನು ಆ ಒಂದು ಧರ್ಮ ಪರಿಪಾಲನಾ ಯೋಗಂ ಹೊಂದಿತ್ತು ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಎನ್ನುವ ಕಾನ್ಸೆಪ್ಟನ್ನು ಕೊಟ್ಟಂಥವರು ಶ್ರೀನಾರಾಯಣ ಗುರು. ನೆಕ್ಸ್ಟ್ ಪಾಯಿಂಟ್, ಕೆಳ ಸಮುದಾಯಗಳಿಗೆ ಪ್ರವೇಶ ನಿರಾಕರಿಸುತ್ತಿದ್ದ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ಟಿದ್ದರು ಅವರು. ಸೊ ಇಂದಿನ ಕಾಲದಲ್ಲಿ ಇದ್ದಂತಹ ಆ ಒಂದು ಪದ್ಧತಿಯ ವಿರುದ್ಧ ಹೋರಾಡಿದಂಥವ್ರು ಇವರು. ಅದಕ್ಕೆ ಸಪ್ರೇಟ್ ಟೆಂಪಲ್ಸ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಿದರು. ವೈಕಂ ಸತ್ಯಾಗ್ರಹ ಎಂಬ ದೇವಾಲಯ ಪ್ರವೇಶ ಚಳುವಳಿಯನ್ನು ನಡೆಸಿದರು. ಗುರುವಾಯೂರ್ ದೇವಾಲಯ ಪ್ರವೇಶ ಚಳುವಳಿಯು ಮತ್ತೊಂದು ಮಹತ್ವದ ಘಟನೆ. ಇವೆಲ್ಲವೂ ಸಹಿತ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗದ ಮೂಲಕ ಜಾರಿಗೆ ತಂದಂಥ ಸುಧಾರಣೆ ಕ್ರಮಗಳು. ಎಲ್ಲ ಅಂಶಗಳನ್ನು ನೀವು ನೆಕ್ಸ್ಟ್ ನಾಳೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿದ್ರೆ ಬರೆದು ಸಹಿತ ನೀವು ಅಂಕವನ್ನು ಗಳಿಸ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ 30ನೇ ಕ್ವಶನಿಗೆ ಹೋಗೋಣ. 30ನೇ ಕ್ವಶನು ಎವರ್ಗ್ರೀನ್ ಕ್ವಶನ್. 30ನೇ ಕ್ವಶನ್ ಏನು ಸರ್? 1857ರ ದಂಗೆಗೆ ವಿಫಲತೆಯ ಕಾರಣಗಳನ್ನು ವಿವರಿಸಿ. 1857 ಇಸ್ ಫೇಲ್ಡ್. ವಿಫಲತೆ ಅಂದರೆ ನೀವು 1857ರ ದಂಗೆ ವಿಫಲತೆಯ ಕಾರಣಗಳನ್ನು ಬರೀಬೇಕಾಗುತ್ತೆ. ಆ ದಂಗೆ ಯಾಕೆ ವಿಫಲತೆ ಆಯಿತು? ಫಸ್ಟ್ ಪಾಯಿಂಟ್, ಇಡೀ ದಂಗೆ ಭಾರತವನ್ನು ವ್ಯಾಪಿಸಿದ ಹೋರಾಟವಾಗಿರಲಿಲ್ಲ, ಹಾಗಾಗಿ ಅದು ಫೇಲ್ ಆಯಿತು. ನೆಕ್ಸ್ಟು, ರಾಜರ ಮತ್ತು ಜಮೀನ್ದಾರರ ಸ್ವಹಿತಾಸಕ್ತಿಗಾಗಿ ನಡೆದಂತಹ ಅದು ದಂಗೆ ಆಗಿತ್ತು. ಈ ಒಂದು ಹೋರಾಟ ಯೋಜಿತ ಹೋರಾಟವಾಗಿರಲಿಲ್ಲ. ನೆಕ್ಸ್ಟ್ ಪಾಯಿಂಟ್, ಭಾರತೀಯ ಸೈನಿಕರಲ್ಲಿದ್ದ ವಿಭಿನ್ನತೆಯ ಒಲವುಗಳು. ಸೂಕ್ತ ಮಾರ್ಗದರ್ಶನವಿರಲಿಲ್ಲ. ಯಾವುದೇ ಒಂದು ಸೂಕ್ತ ಮಾರ್ಗದರ್ಶನ ಇರದೇ ಇರುವಂತಹ ದಂಗೆ ಇದಾಗಿತ್ತು, ಹಾಗಾಗಿ ಅದು ವಿಫಲವಾಯಿತು. ನೆಕ್ಸ್ಟ್ ಪಾಯಿಂಟ್, ವ್ಯವಸ್ಥಿತವಾದ ಸಂಘಟನೆಯ ಕೊರತೆ ಇವರಲ್ಲಿ ಇತ್ತು, ಹಾಗಾಗಿ ಇದು ವಿಫಲತೆಯನ್ನು ಕಾಣ್ತು ಅಂತ ಹೇಳ್ಬೋದು. ವಿಫಲತೆ. ನೆಕ್ಸ್ಟ್ ಪಾಯಿಂಟ್, ಸೂಕ್ತ ಸೇನಾ ನಾಯಕತ್ವದ ಮತ್ತು ಶಿಸ್ತಿನ ಕೊರತೆ ಅವರಲ್ಲಿ ಎದ್ದು ಕಾಣ್ತಾ ಇತ್ತು. ನೆಕ್ಸ್ಟ್ ಪಾಯಿಂಟ್, ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ. ನೆಕ್ಸ್ಟ್ ಪಾಯಿಂಟ್, ಹಲವು ದೇಶೀಯ ರಾಜರು ಬ್ರಿಟಿಷರಿಗೆ ನಿಷ್ಠೆ ತೋರಿದ್ದರು, ಹಾಗಾಗಿ ನಮ್ಮ ಒಂದು ದಂಗೆ ವಿಫಲವಾಯಿತು ಅಂತ ಹೇಳ್ಬೋದು. 1857 ರಿವಾಲ್ಟ್. ನೆಕ್ಸ್ಟ್ ಪಾಯಿಂಟ್, ಸಿಪಾಯಿಗಳು ಮಾಡಿದ ಲೂಟಿ ದರೋಡೆಗಳಿಂದ ಜನರ ವಿಶ್ವಾಸವನ್ನು ಅವರು ಕಳೆದುಕೊಂಡಿದ್ದರು, ಹಾಗಾಗಿ ಆ ಒಂದು ದಂಗೆ ವಿಫಲ ಆಯಿತು ಅಂತ ಹೇಳ್ತಾನೆ. ಇದು ಭಾಳ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ, ಎಕ್ಸಾಮ್ ಓರಿಯೆಂಟೆಡ್ ಆಗಿ ಭಾಳ ರಿಪೀಟ್ ಆಗಿ ಕೇಳುವಂತಹ ಕ್ವಶನ್ ಇದಾಗಿದ್ದು, ಹಾಗಾಗಿ ನೀವು ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಇಂಪಾರ್ಟೆಂಟ್ ಕ್ವಶನಲ್ಲಿ ಇದೊಂದು ನೀವು ನೆನಪಿಟ್ಕೊಳ್ಳೇಬೇಕಾಗುತ್ತೆ. ನೆಕ್ಸ್ಟು 31ನೇ ಪ್ರಶ್ನೆ, ಭಾರತ ಸರ್ಕಾರವು ಭಯೋತ್ಪಾದನೆಯ ಸವಾಲನ್ನು ಹೇಗೆ ನಿಗ್ರಹಿಸುತ್ತದೆ? ಅಂದರೆ ಸರ್ಕಾರ ತೆಗೆದುಕೊಂಡಂತಹ ಭಯೋತ್ಪಾದನೆಯ ಕ್ರಮಗಳನ್ನು ಬರೀಬೇಕಾಗುತ್ತೆ. ಭಯೋತ್ಪಾದನೆಯ ಕ್ರಮಗಳು, ಲೀಗಲ್ ಆಗಿರುವಂತಹ ವ್ಯವಸ್ಥೆಯಿಂದ ಬಂದಂತಹ ಕ್ರಮಗಳು. ಈ ಭಯೋತ್ಪಾದನೆಯ ಸವಾಲನ್ನು ಸರ್ಕಾರ ರಾಷ್ಟ್ರೀಯ ತನಿಖಾ ದಳ NIA ಸ್ಥಾಪನೆ ಮಾಡಿದ್ದು ಇದರ ಮತ್ತೊಂದು ಕ್ರಮ. ನೆಕ್ಸ್ಟ್ ಪಾಯಿಂಟ್, ವಿಶೇಷ ಪರಿಣಿತ ಪಡೆಗಳ ರಚನೆಯನ್ನು ಮಾಡಿದೆ ಈ ಒಂದು ಭಯೋತ್ಪಾದನೆಯನ್ನು ನಿಗ್ರಹ ಮಾಡುವುದಕ್ಕೆ. ರಾಜ್ಯ ಸರ್ಕಾರಗಳಿಂದ ಭಯೋತ್ಪಾದಕ ನಿಗ್ರಹ ಪಡೆಗಳು ATS ರಚನೆಯನ್ನು ಮಾಡಿದೆ.
ಇಂಟೆಲಿಜೆನ್ಸ್ ಬ್ಯೂರೋ IBಯನ್ನು ಸ್ಥಾಪನೆ ಮಾಡಿದೆ ಭಯೋತ್ಪಾದನೆಯನ್ನು ನಿಗ್ರಹ ಮಾಡೋದಕ್ಕೆ. ನೆಕ್ಸ್ಟ್ ಪಾಯಿಂಟ್, ಸಂಶೋಧನೆಯ ಹಾಗೂ ವಿಶ್ಲೇಷಣಾ ಘಟಕದ ಸ್ಥಾಪನೆಯನ್ನು ಮಾಡಿದೆ ರಾ. ನೆಕ್ಸ್ಟ್ ಪಾಯಿಂಟ್, ಹಣಕಾಸು ಗುಪ್ತಚರ ಘಟಕದ ಸ್ಥಾಪನೆಯನ್ನು ಮಾಡಿದೆ. ಗುಪ್ತಚರ ವ್ಯವಸ್ಥೆಯ ಬಲವರ್ಧನೆಯನ್ನು ಮಾಡುತ್ತಾ ಬರುತ್ತಿದೆ. ಜಾಗತಿಕವಾಗಿ ಭಯೋತ್ಪಾದನೆಯನ್ನು ಭಾರತ ದೇಶ ವಿರೋಧ ಮಾಡಿಕೊಂಡು ಬರ್ತದೆ. ಸೊ ಈ ಎಲ್ಲ ಅಂಶಗಳ ಮೂಲಕ ಭಾರತ ದೇಶ ಈ ಒಂದು ಭಯೋತ್ಪಾದನೆಯನ್ನು ನಿಗ್ರಹಿಸಲು ಕೈಗೊಂಡ ಕ್ರಮಗಳು ಅಂತ ಹೇಳ್ಬೋದು, ಭಾಳ ಇಂಪಾರ್ಟೆಂಟು ಎಕ್ಸಾಮ್ ದೃಷ್ಟಿಯಿಂದ. ನೆಕ್ಸ್ಟ್ ಈಗ 32ನೇ ಕ್ವೆಶನ್ ನೋಡ್ಬೇಡ. ಸೊ 32ನೇ ಕ್ವೆಶನ್ ಏನು ಹೇಳುತ್ತೆ, ಸಂಘಟಿತ ವಲಯದ ಕೆಲಸಗಾರರು ಮತ್ತು ಅಸಂಘಟಿತ ವಲಯದ ಕೆಲಸಗಾರರ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತ ಕೇಳಿದೆ. ಆರ್ಗನೈಸಿಂಗ್ ಸೆಕ್ಟರ್ ಆ್ಯಂಡ್ ಅನ್ಆರ್ಗನೈಸಿಂಗ್ ಸೆಕ್ಟರ್. ಸಂಘಟಿತ ಕೆಲಸಗಾರರು ಯಾರು ಸರ್? ಸಂಘಟಿತ ಕೆಲಸಗಾರರು ಒಂದು ಸೈಡ್ ಬರ್ಕೋಬೇಕಾಗುತ್ತೆ, ಕಾಲಮ್ ಹಾಕಿ ನೀವು. ಇನ್ನೊಂದು ಸೈಡು ಅಸಂಘಟಿತ ವಲಯಗಾರರ ಪಟ್ಟಿಯನ್ನು ಬರ್ಕೊಳ್ಬೇಕಾಗುತ್ತೆ. ಇಲ್ಲಿ ಫಸ್ಟ್ ಪಾಯಿಂಟ್ ಬರೆದ್ಬಿಟ್ಟಾರೆ ಅವರು, ಕಾನೂನು ಕಾಯ್ದೆಗಳಿಗೆ ಬದ್ಧತೆ ಇದೆ ಎಲ್ಲಿ? ಸಂಘಟಿತ ಕೆಲಸಗಾರರಲ್ಲಿ. ಈ ಅಸಂಘಟಿತ ಕೆಲಸಗಾರರಿಗೆ ಕಾಯ್ದೆ ಕಾನೂನುಗಳು ಅನ್ವಯಿಸುವುದಿಲ್ಲ, ಅಪ್ಲೈ ಆಗಲ್ಲ ಇವರಿಗೆ ಕಾನೂನುಗಳು. ನೆಕ್ಸ್ಟ್ ಪಾಯಿಂಟ್, ನಿಗದಿತ ವೇತನ ಇರುತ್ತೆ, ಭತ್ಯೆ ಇರುತ್ತೆ, ವಿರಾಮ ಇರುತ್ತೆ, ಮತ್ತು ಪೆನ್ಷನ್ ಮತ್ತು ವೇತನ ಸೌಲಭ್ಯವನ್ನು ಸಂಘಟಿತ ಕೆಲಸಗಾರರಲ್ಲಿ ಬರುವಂಥ ಸೌಲಭ್ಯಗಳಾಗಿವೆ. ನೆಕ್ಸ್ಟ್, ಈ ಅಸಂಘಟಿತ ವಲಯದ ಕೆಲಸಗಾರರಿಗೆ ಯಾವುದೇ ನಿಗದಿತ ವೇತನ ಇಲ್ಲ, ಭತ್ಯೆ ಇಲ್ಲ, ವಿರಾಮ ವೇತನ ಇಲ್ಲ, ನಿವೃತ್ತಿ ವೇತನ ಇಲ್ಲ, ಮತ್ತು ಯಾವುದೇ ಸೌಲಭ್ಯಗಳಿಂದ ಇವರು ಒಳಗಾಗುವುದಿಲ್ಲ. ನೆಕ್ಸ್ಟ್ ಪಾಯಿಂಟು, ಅಧಿಕಾರದ ಏಣಿ ಶ್ರೇಣಿ ಇರುತ್ತದೆ. ಯಾವುದೇ ರೀತಿಯಾದಂಥ ಅಧಿಕಾರದ ಏಣಿ ಶ್ರೇಣಿ ಇಲ್ಲಿ ಇರುವುದಿಲ್ಲ ಅಸಂಘಟಿತ ಕೆಲಸಗಾರರಲ್ಲಿ. ವೈದ್ಯಕೀಯ ಸೌಲಭ್ಯಗಳ ವ್ಯವಸ್ಥೆ ಇರುತ್ತೆ, ಸಂಘಟಿತ ಕೆಲಸಗಾರರಿಗೆ ವೈದ್ಯಕೀಯ ಸೌಲಭ್ಯಗಳು ಇರುವುದಿಲ್ಲ ಅಸಂಘಟಿತ ಕೆಲಸಗಾರರಿಗೆ. ನೆಕ್ಸ್ಟ್ ಪಾಯಿಂಟು, ಕೆಲಸದ ಭದ್ರತೆ ಇರುತ್ತೆ, ಸೆಕ್ಯೂರಿಟಿ, ಜಾಬ್ ಸೆಕ್ಯೂರಿಟಿ ಇವರಿಗೆ ಇರುತ್ತೆ. ಬಟ್ ಅಸಂಘಟಿತ ಕೆಲಸಗಾರರಿಗೆ ಕೆಲಸದ ಅಭದ್ರತೆ ಇರುತ್ತೆ, ಇಟ್ ಮೀನ್ಸ್ ಕೆಲಸದ ಭದ್ರತೆ ಇರುವುದಿಲ್ಲ. ಸೊ ನೆಕ್ಸ್ಟ್, ಸಂಘಟಿತ ವಲಯದ ಕೆಲಸಗಾರರಿಗೆ ವಿಶೇಷವಾದಂತಹ ಶೈಕ್ಷಣಿಕ ಅರ್ಹತೆ ಮತ್ತು ಕೌಶಲ್ಯತೆ ಇದ್ದಾಗ ಮಾತ್ರ ಈ ಒಂದು ಸಂಘಟಿತ ಕೆಲಸಗಾರ ಅವ್ರಿಗೆ ಒಳ ಕರ್ಕೊಳ್ಳೋದಕ್ಕೆ ಸಾಧ್ಯ. ಬಟ್ ಅಸಂಘಟಿತ ಕೆಲಸಗಾರರಿಗೆ ಯಾವುದೇ ರೀತಿಯಾದಂತಹ ವಿಶೇಷ ಶೈಕ್ಷಣಿಕ ಅರ್ಹತೆಯೂ ಇರೋದಿಲ್ಲ ಮತ್ತು ಕೌಶಲ್ಯದ ಅಗತ್ಯನೂ ಸಹಿತ ಅವರಿಗೆ ಇರೋದಿಲ್ಲ. ಯಾರನ್ನೂ ಸಹಿತ ಯಾರಾದ್ರೂ ಇವರು ಶಕ್ತಿ ಇದ್ದಂಥವ್ರನ್ನ ಬುದ್ಧಿ ಇಂಥವ್ರನ್ನ ಮತ್ತು ಆ ಒಂದು ವ್ಯವಸ್ಥೆಗೆ ಒಳಪಟ್ಟವ್ರನ್ನ ಯಾರನ್ನಾದರೂ ಇವರು ಕೆಲಸಕ್ಕೆ ಕರೆದುಕೊಳ್ತಾರೆ. ಸೊ ಈ ಎಲ್ಲ ಅಂಶಗಳನ್ನು ಬರೆದಾಗ ಆಲ್ಮೋಸ್ಟ್ ಅಲ್ಲಿ ನೀವು 4ರಿಂದ ಒಂದು 5 ಅಂಶವನ್ನು ಬರೆದಾಗ 3 ಮಾರ್ಕ್ಸನ್ನು ಭಾಳ ಈಸಿಯಾಗಿ ಪಡ್ಕೊಳ್ಬೋದು ಅಂತ ಹೇಳ್ತಾ 33ನೇ ಕ್ವೆಶನಿಗೆ ಬಂದ್ಬಿಡ. ಭೂಕುಸಿತಕ್ಕೆ ಕಾರಣ ಏನು? ಭೂಕುಸಿತಕ್ಕೆ ಕಾರಣಗಳೇನು? ಪ್ರಾಕೃತಿಕ ವಿಕೋಪಗಳು ಅನ್ನುವ ಪಾಠದಲ್ಲಿ ಬರುವಂಥ ಬ್ಯೂಟಿಫುಲ್ ಆದಂಥ ಕ್ವಶನ್ ಇದು. ಭೂಕುಸಿತ ಇಟ್ ಮೀನ್ಸ್ ಲ್ಯಾಂಡ್ ಸ್ಲೈಡ್ ಅಂತ ಕರಿತೇವೆ. ಸರ್ ಭೂಕುಸಿತ ಆಗೋದಕ್ಕೆ ಏನೇನು ಕಾರಣ ಇದ್ದಾವೆ? ಸೊ ನಮ್ಮ ಪ್ರಕೃತಿಯಲ್ಲಿ ಹಲವಾರು ರೀತಿಯ ಸಂದರ್ಭದಲ್ಲಿ ಭೂಕುಸಿತಗಳನ್ನು ನಾವು ನೋಡಿದ್ದೀವಿ. ಇವತ್ತಿಗೂ ಸಹಿತ ಆ ವ್ಯವಸ್ಥೆಯಲ್ಲಿ ಪ್ರಕೃತಿ ಮುನಿಸ್ಕೊಂಡಿದ್ದನ್ನು ನೋಡ್ತಿದ್ವಿ. ಸೊ ಆ ಭೂಕುಸಿತ ಆಗೋದಕ್ಕೆ ಏನು ಕಾರಣಗಳು ಅಂತಂದಾಗ ಈ ಕೆಳಗಿನ ಅಂಶಗಳನ್ನು ನಾವು ಎಕ್ಸಾಮ್ ಓರಿಯೆಂಟೆಡ್ ಆಗಿ ಬರಿಬೇಕಾಗುತ್ತೆ. ಫಸ್ಟ್ ಬಂದ್ಬಿಟ್ಟು ಪರ್ವತಗಳಲ್ಲಿ ಹರಿಯುವ ನೀರು. ಪರ್ವತಗಳಿಂದ ಹರಿಯುವಂತಹ ನೀರಿಂದ ಏನಾಗುತ್ತೆ, ಪರ್ವತದಲ್ಲಿರುವ ಮಣ್ಣು ಕೊಚ್ಚಿಕೊಂಡು ಹೋಗುತ್ತೆ, ಮೂಲಕ ಅಲ್ಲಿ ಒಂದು ಭೂಕುಸಿತ ಉಂಟಾಗೋದಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಸಮುದ್ರ ತೀರದಲ್ಲಿನ ಅಲೆಗಳು ಭೂಮಿಯನ್ನು ಕೊರೆಯೋದ್ರ ಮೂಲಕ ಆ ಭೂಕುಸಿತ ಉಂಟಾಗುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಪಾಯಿಂಟು, ಪರ್ವತದ ವಲಯಗಳಲ್ಲಿ ರಸ್ತೆ, ರೈಲು ಮಾರ್ಗ, ಕಾಲುವೆಗಳ ನಿರ್ಮಾಣ ಮಾಡೋದ್ರ ಮೂಲಕ ಭೂಮಿ ಕುಸಿತ ಆಗುವುದಕ್ಕೆ ಕಾರಣ ಆಗ್ತದೆ. ನೆಕ್ಸ್ಟ್ ಪಾಯಿಂಟು, ಸಡಿಲವಾದ ಮಣ್ಣಿನ ಪದರ ಇರೋದ್ರಿಂದ ಭೂಮಿ ಕುಸಿತ ಉಂಟಾಗುತ್ತೆ ಅಂತ ಹೇಳ್ತಾನೆ. ಆಳವಾದ ಗಣಿಗಾರಿಕೆ ಮಾಡೋದ್ರ ಮೂಲಕ ಮಣ್ಣಿನ ಸವೆತ ಭೂಕುಸಿತ ಉಂಟಾಗೋದಕ್ಕೆ ಕಾರಣ ಆಗ್ತಾರೆ. ಅರಣ್ಯವನ್ನು ನಾಶ ಮಾಡೋದಕ್ಕೂ ಸಹಿತ ಭೂಕುಸಿತ ಉಂಟಾಗಲು ಕಾರಣ ಅಂತ ಹೇಳ್ತಾರೆ. ಕಡಿದಾದ ಇಳಿಜಾರಿನಲ್ಲಿ ಉಳುಮೆ ಮಾಡುವುದರಿಂದ ಸಹಿತ ಭೂಕುಸಿತ ಉಂಟಾಗುತ್ತೆ. ಭಾಳ ಇಂಪಾರ್ಟೆಂಟ್ ಕ್ವಶನ್ನು ಪ್ರಾಕೃತಿಕ ವಿಕೋಪಗಳಲ್ಲಿ. ಸೊ ಈ ಭೂಕುಸಿತಕ್ಕೆ ಬೇಕಾದಂಥ ಕಾರಣ ಅಂಶಗಳನ್ನು ನಾವಿಲ್ಲಿ ನೋಡಿದ್ದೀವಿ. ಈ ಎಲ್ಲ ಅಂಶಗಳನ್ನು ನೀವು ಕಲಿತು ನಾಳೆ ಬರುವ ಎಕ್ಸಾಮಲ್ಲಿ ಬರೋದ್ರ ಮೂಲಕ ನಿಮ್ಮ ಒಂದು SLCಯ ಸೋಷಿಯಲ್ ಸೈನ್ಸ್ ವಿಷಯದ ಅಂಕಗಳನ್ನು ಹೆಚ್ಚಿಗೆ ಮಾಡಿಕೊಳ್ಳಿ ಅಂತ ಹೇಳ್ತಾ